ಪೂಜನೀಯ ಇಲ್ಲಿನ ಮಂದಿರದ ನೂತನ ಮಂದಿರದಕ್ಕೆ ಶಿಲಾನ್ಯಾಸ ಸಮಾರಂಭ ಕಾರ್ಯಕ್ರಮಕ್ಕೆ ಪೂಜನೀಯ ಪೀಠಾಧೀಶ್ವರ ವಿದ್ವಾನ್ ಶ್ರೀ ಸಿದ್ದವೀರ ಮಹಾಸ್ವಾಮೀಜಿಗಳನ್ನ ಅತ್ಯಂತ
ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಹಾಗಾಗಿ ಆಗಮಿಸಿಕೊಂಡಂತ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಗೌರವದಿಂದ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ओम नमो लिंगरूपाय जगज्जन्माधेतवे निगमागमवेद्याय भक्तासिद्धिप्रदायिने हर शंभो महादेव विश्वेशमरवल्लभ शिवशंकर सर्वात्मान नीलकंठ नमोस्तुते अद्य मे सफलं जन्माद्य मे सफलं तपः अद्य मे सफलं ज्ञानं शम्भुत्पादशनात् श्रीगुरुभ्यो नमः नमोऽस्ते अस्तु श्री साम्बशिवदेवताभ्यो नमः प्रार्थयामि हर नमः पार्वतीपते हर हर महादेव ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ಕಳೆದ 83-84 ವರ್ಷಗಳ ಹಿಂದೆ ಇಲ್ಲಿಂದ ನಡೆದುಕೊಂಡು ನಮ್ಮ ಕೂಡ್ಲಿ ಮಠಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತಂದು ಇಲ್ಲಿ ಎಲ್ಲ ಯುವಕರನ್ನು ಮತ್ತು ಹಿರಿಯರನ್ನು ಸೇರಿಸಿಕೊಂಡು ಇಲ್ಲಿ ಒಂದು ಭಜನಾ ಮಂದಿರ ಸ್ಥಾಪನೆ ಮಾಡಿ ಇಲ್ಲಿಯ ಜನತೆಯಲ್ಲಿ ಒಂದು ಭಕ್ತಿಯ ಸಂದೇಶವನ್ನು ಕೊಟ್ಟಂಥ ಒಂದು ಭವ್ಯ ಕ್ಷಣ ಆದಿತ್ತು. ಅಂಥ ಒಂದು ಶಿಲಾನ್ಯಾಸ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸ್ತಿದ್ದೇವೆ. ಇವತ್ತು ನಮ್ಮೊಂದಿಗೆ ನಮ್ಮ ಕೂಡ್ಲಿ ಮಠದ ಮಠಾಧೀಶರಾದಂಥ ನಮ್ಮ ಸಮಾಜದ ಗುರುಗಳಾದಂಥ ವಿದ್ವಾನ್ ಸಿದ್ದವೀರ ಮಹಾಸ್ವಾಮಿಗಳು ನಮ್ಮೊಂದಿಗೆ ಇದ್ದಾರೆ. ಬಹುಶಃ ನಮಗೆಲ್ಲರಿಗೂ ಈಗಾಗಲೇ ಸುಲಾಸನ ಮಾಡಿಕೊಂಡು ನಮಗೆ ಮುಂದೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. ಪೂಜ್ಯ ಶ್ರೀಗಳಿಗೆ ಶ್ರೀನಿವಾಸ ಬೈಲೂರವರು ಗೌರವವನ್ನು ಸಲ್ಲಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಮ್ಮೆಲ್ಲರನ್ನ ಬಹು ಎತ್ತರದ ಸ್ಥಾನಮಾನಗಳೊಂದಿಗೆ ನಮ್ಮನ್ನು ಮುಡಿಸಿದಂತಹ ಪೂಜನೀಯ ಕೂಡ್ಲಿ ಮಠದ ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡುವವರು ನಮ್ಮ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಸಮಾಜದ ಬಗ್ಗೆ ಸದಾ ಕಾಳಜಿ ಮತ್ತು ಗೌರವ ಹೊಂದಿದ್ದ ಒಬ್ಬ ಶಾಸಕರು. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಮುಂಚೂಣಿಯಲ್ಲಿ ನಿಂತು ಪ್ರೋತ್ಸಾಹ ಮಾಡುತ್ತಿರುವಂಥ ನಮ್ಮೆಲ್ಲರ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆಲ್ಲರ ಅತ್ಯಂತ ಹೆಮ್ಮೆಯ ವಿಷಯ. ಅಲ್ಲದೆ ಅವರು ನಾವು ಅವರ ಹತ್ರ ಮನೆಗೆ ಹೋಗಿ ಭೇಟಿಯಾದಾಗ ನಮ್ಗೆ ಈಗಾಗಲೇ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ಭರವಸೆ ಮತ್ತು ಸಹಕಾರದಿಂದ ಖಂಡಿತವಾಗಿ ನಾವೇನು ಸಂಕಲ್ಪ ಮಾಡಿದೆ ಆ ಸಂಕಲ್ಪ ದಿವಸ ಈ ಒಂದು ಭವ್ಯ ಮಂದಿರ ನೆರವೇರುತ್ತದೆ. ಅಂಥ ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಶ್ರೀಯುತರಿಗೆ ಶ್ರೀನಿವಾಸ ಬೈಲೂರವರು ವೇದಿಕೆಗೆ ಗೌರವ ಸಲ್ಲಿಸಿಕೊಳ್ಬೇಕು. ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೊಂದಿಗೆ ಸದಾಕಾಲ ನಾನಿದ್ದೇನೆ ಎನ್ನುವಂತಹ ಭರವಸೆಯೊಂದಿಗೆ ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಜೊತೆ ಸೇರಿಕೊಂಡಿರ್ತಕ್ಕಂಥ ಗುರುಮೇ ಸುರೇಶ್ ಶೆಟ್ಟಿ ಅವರಿಗೆ ಪ್ರೀತಿ ಗೌರವದ ಸ್ವಾಗತ. ಇರುವರು ಇನ್ನೊಬ್ಬರು ರಮಣ ತಂತ್ರಿಗಳು ಬಹುಶಃ ನಮ್ಮನ್ನು ಜೀರ್ಣೋದ್ಧಾರ ಸಮಿತಿಯಲ್ಲಿ ಸಕ್ರಿಯವಾಗಿ ಇಟ್ಟುಕೊಂಡು ನಮ್ಮ ಧಾರ್ಮಿಕ ಸಲಹೆಗಾರರಾಗಿ ಮತ್ತು ಈ ಒಂದು ಶಿವ ಸಮಾಜದ ಮಂದಿರ ಬಗ್ಗೆ ಸಾಕಷ್ಟು ಗೌರವ ಹೊಂದಿರುವಂಥ ನಮ್ಮೊಂದಿಗೆ ಸ್ವಾಮೀಜಿಯವರ ಶಿಷ್ಯರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ದಿನದ ಈ ನಮ್ಮ ಕಾರ್ಯಕ್ರಮದ ಸಭಾಧ್ಯಕ್ಷರು ವಹಿಸಿಕೊಂಡಿರ್ತಕ್ಕಂತಹ ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ವೇದಿಕೆಯಲ್ಲಿ ಗೌರವದೊಂದಿಗೆ ಸ್ವಾಗತವನ್ನು ಸಲ್ಲಿಸಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಮಾಜದ ಬಹುದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ಇದ್ರೆ ಅದು ಶ್ರೀಯುತ ದಿನಕರ್ ಬಾಬುರವರು. ತಮಗಿದು ಪ್ರೀತಿ ಗೌರವದ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ
ಮತ್ತು ಅರ್ಥಪೂರ್ಣ ಗಳಿಗೆ ಅಂತ ಭಾವಿಸ್ತೇನೆ. ಯಾಕಂತೇಳಿದ್ರೆ ದೂರದ ತಾಳಗುಪ್ಪದಿಂದ ಪರಮ ಪೂಜ್ಯ ಪ್ರಣವ ಪ್ರಕೃತಿಯ ಪೀಠಾಧೀಶ್ವರ ವಿದ್ವಾನ್ ಶ್ರೀ ಸಿದ್ಧವೀರ ಮಹಾಸ್ವಾಮಿಗಳು ಇಲ್ಲಿ ಆಗಮಿಸಿದ್ದಾರೆ. ಭೋಗ ಜೀವನಕ್ಕಿಂತ ತ್ಯಾಗ ಜೀವನವನ್ನು ಒಪ್ಪಿಕೊಂಡಂಥವರು ಒಬ್ಬಾಕೆ ತಾಯಿಯಿಂದ ಬೀಳ್ಕೊಂಡು ಜಗದ ನಾದಿಶಕ್ತಿ ಎಲ್ಲವನ್ನ ತನ್ನದೆಂದು ಭಾವಿಸ್ತಂತಕ್ಕಂಥವರು, ಸಂಬಂಧಗಳನ್ನು ಕಡಿದುಕೊಂಡು ಜಗತ್ತಿನ ಎಲ್ಲ ಬಂಧುಗಳು ತಮ್ಮವರೆಂದು ಭಾವಿಸ್ತಂತವಂಥವರು, ಮನೆಯೊಂದನ್ನು ಬಿಟ್ಟು ಬಂದು ನಮ್ಮವರ ಮನೆಗಳೆಲ್ಲವೂ ನಮ್ಮವೆಂದು ಪರಿಭಾವಿಸ್ತಂಥವರು, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಾಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯ ಶ್ರೀಗಳ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ. ವೇದಿಕೆ ಮೇಲೆ ಸಮಾರಂಭದ ಅಧ್ಯಕ್ಷರು ನನ್ನ ಸಹೋದರ ದಿನಕರ್ ಬಾಬು ಅವರು ಇಂದಿನವರೆಗೆ ತನ್ನ ಸ್ವಂತಕ್ಕೆ ಯಾರನ್ನು ಏನನ್ನು ಬೇಡದಂಥವರಲ್ಲ. ಈ ಸಮಾಜಕ್ಕೋಸ್ಕರ, ಈ ಸಮಾಜದಲ್ಲಿ ನೊಂದವರ ಬೆಂದವರ ಬೆನ್ನಿಗೋಸ್ಕರ ನಿಂತವರು ಹೊರತಾ ಬಿಟ್ಟರೆ, ಆ ಕಾರಣಕ್ಕೋಸ್ಕರ ಇವತ್ತು ಸುಮಾರು 10-18 ಕಾರ್ಯಕ್ರಮ ಇದ್ರೂ ಕೂಡ ನಾನಿಲ್ಲಿ ಓಡಾಡಿ ಬಂದಿರ್ತಕ್ಕಂಥದ್ದು. ನಿಮಗೆ ನಿಮ್ಮ ಶ್ರಮ ನನಗೆ ಅರ್ಥ ಆಗ್ತದೆ. ಹಾಗೆ ಪ್ರಶ್ನೆ. ಹಾಗಾಗಿ ಖಂಡಿತವಾಗಿಯೂ ನಮ್ಮ ಮುಂದಿನ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು. ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಏನಾದ್ರು ತೊಡಕಾದ್ರೆ ಖಂಡಿತ ನನ್ನ ಮನೆ ಬಾಗಿಲಿ ಬನ್ನಿ. ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದ ಸಹಾಯವನ್ನು ನಾನು ಮಾಡ್ತೇನೆ. ಮಗುವಿನ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಬಂದರೆ ಖಂಡಿತ ನಾವು ಸ್ವಲ್ಪ ಅದು ಸಣ್ಣ ಜವಾಬ್ದಾರಿಯನ್ನು ತಗೊಳ್ತೀವಿ ಅನ್ನೋದು ಮಾತನ್ನು ಹೇಳ್ತಾ, ಖಂಡಿತವಾಗಿಯೂ ಇವತ್ತು ಹೇಳ್ತಾರೆ ಭಾರತದಲ್ಲಿ ಹುಟ್ಟುವಂಥ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ. ನಾನು ಮೊನ್ನೆ 12 ಜನ ಶಾಸಕರು ಅಮೆರಿಕಕ್ಕೆ ಹೋಗಿ ಬಂದ್ವಿ. BJPಯಿಂದ ನಾವು ಇಬ್ಬರು ಹೋಗಿದ್ವಿ. ಅಷ್ಟೈಶ್ವರ್ಯ ಇದೆ, ನೆಮ್ಮದಿ ಇದೆ, ಕೇಳಿ ನೆಮ್ಮದಿ ಇಲ್ಲ. ನಾವಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾಂಫರ್ಡ್ ಯೂನಿವರ್ಸಿಟಿ, ಬಾಸ್ಟನ್ ಯೂನಿವರ್ಸಿಟಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ನಮಗೆ ಕಲ್ಪಿಸಿಕೊಟ್ಟಿತ್ತು. ಒಂದೊಂದು ಯೂನಿವರ್ಸಿಟಿಯಲ್ಲಿ 40-50 ಸಾವಿರ ಮಕ್ಕಳು ಓದ್ತಾ ಇದ್ದಾರೆ. 3 ಕೊರಂಕರವಾಡಿ ಸೇರಿದರೆ ಒಂದು ಯೂನಿವರ್ಸಿಟಿ ಆಗ್ತದೆ. 1,500-2 ಸಾವಿರ ಎಕರೆ ಇದೆ. ನಾನು ನಮ್ಮ ಬಂಧುಗಳಲ್ಲಿ ಸೆಟ್ಲ್ ಆಗಿದ್ದಾರೆ. ಒಂದು 10-12 ಜನ ಕುಟುಂಬದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವತ್ತಿಗೂ ಅವರಿಗೆ ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ. ಒಬ್ಬೊಬ್ಬರು 150-200 ಕೋಟಿ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ನಿದ್ರೆ ಬರುತ್ತೆ ಕೇಳಿ, ನಿದ್ರೆ ಮಾತ್ರ ತಗೊಂಡ್ರೆ ಮಾತ್ರ ನಿದ್ರೆ ಬರುತ್ತೆ ಅಂತಕ್ಕಂಥ ಧೂಳಾದ ಮಾತನ್ನು ಹೇಳ್ತಾರೆ. ಹಾಗಾಗಿ ಅಲ್ಲಿ ಮೊನ್ನೆ ಘಟನೆ ಆಯಿತು. ನಾನು ಬೇಗ ಮುಗಿಸ್ತೇನೆ, ಕಾರಣ ನನಗೂ ಒಂದು 10-12 ಕಾರ್ಯಕ್ರಮ ಇದೆ ಗುರುಗಳೇ. ಹಾಗಾಗಿ ಅಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಬರುತ್ತೆ. ನಾವು ಸುಪ್ರೀಂ ಕೋರ್ಟ್ ಅಂತ ಅಲ್ಲಿ ಫೆಡರಲ್ ಕೋರ್ಟ್ ಅಂತ ಹೇಳ್ತಾರೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು, 15-20 ವರ್ಷದ ಮಕ್ಕಳು, ಒಂದು ಮನೇಲಿ ಗನ್ ತಗೊಂಡೋಗಿ, ನಾವು ಮನೆಯಲ್ಲಿ ಪೆನ್ ಇಟ್ಟರೆ ಅವರಲ್ಲಿ ಪ್ರತಿ ಮನೆಯಲ್ಲಿ ಗನ್ ಇಟ್ಕೊಳ್ತಾರೆ. ಗನ್ ತಗೊಂಡೋಗಿ ಅಲ್ಲಿ 15-20 ಜನರು ಸಾವಿಗೆ ಕಾರಣ ಆಗ್ತಾರೆ. ಕೊನೆಗೆ ತಾವೇ ಸೆಲ್ಫ್ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ದ್ಯಾಟ್? ಯಾಕೆ ಈ ದೇಶ ಇಷ್ಟು ಉದ್ವಸ್ತ ಆಗ್ತವೆ, ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅನ್ನೋ ಪ್ರಶ್ನೆ ಮೂಡಿ ಬಂದಾಗ ಅಲ್ಲಿರ್ತಕ್ಕ ಸಾಂಸಾರಿಕ ವ್ಯವಸ್ಥೆ, ಸಂಸ್ಕಾರದ ಕೊರತೆ. ಆಗ ಒಂದು ಸಮಿತಿ 30 ರೂಪಾಯಿ ಫೀಸ್ ಕೊಡ್ಲಿಕ್ಕೆ ಆಗದೆ ಕಷ್ಟಪಡ್ಲಿಕ್ಕೆ ನಾನಲ್ಲಿ ಓದಂತವನು. ನಾನು ಯಾಕೆ ಈ ಥರ ಹೇಳ್ತೇನೆ ಅಂದರೆ, ನಮ್ಮ ಗೆದ್ದ ಕಥೆಯನ್ನಲ್ಲ, ನಮ್ಮ ಸೋತ ಕಥೆಯನ್ನು ಹೇಳ್ತಾ ನಿಮ್ಮನ್ನ ಗೆಲುವು ಬೆಳಿಗ್ಗೆದ್ದು ದೇವರ ಮುಂದೆ ನಿಲ್ಲಿಸಿ, ಭಗವಂತ ಆದರೆ ಕೈಲಿ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ನಾಲಿಗೆಯಲ್ಲಿ ಒಳ್ಳೆ ಮಾತು ಬರಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಜನೆ ಬರಲಿ, ಕೆಟ್ಟ ಯೋಜನೆ ಬರಬಾರ್ದು ಅಂತಕ್ಕಂಥ ಒಂದು ಬೋಧನೆಯನ್ನು ನಿಮ್ಮ ಮಕ್ಕಳಿಗೆ ಮಾಡಿಸಿ, ಮಕ್ಕಳಿಗೆ ಕಾಲಿಗೆ ನಮಸ್ಕಾರ ಮಾಡಿಸಿ. ಬೇಸರ ಅಂತ ಹೇಳಿದರೆ ಈ ಥರದ ಸಭೆಗಳಿಗೆ ನಮ್ಮ ಮಕ್ಕಳು ಇವತ್ತು ಬರ್ತಾ ಇಲ್ಲ. ಮಕ್ಕಳು ಎಲ್ಲೋ ಒಂದು ಕಡೆಗೆ ಮೊಬೈಲಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಅದು ಬೇಕು. ನಾನು ನನ್ನ ಮಕ್ಕಳಿಗೆ ಡಿಗ್ರಿ ಆಗೋ ತನಕ ನಾನು ನನ್ನ ಮಕ್ಕಳಿಗೆ ಮೊಬೈಲ್ ಕೊಡಲಿಲ್ಲ. ಸಾಯಂಕಾಲ ಬಂದಾಗ 2 ಗಂಟೆ ಕೊಡ್ತಾ ಇದ್ದೆ. ಹಾಗಾಗಿ ವಿಜ್ಞಾನ ಮತ್ತು ವಿದ್ಯೆ ಅದು ಎರಡು ವಿಷ ಆಗಬಾರ್ದು ನಮಗೆ ಅನ್ನುವಂಥ ಮಾತನ್ನು ಹೇಳ್ತಾ, ಭಾಳ ಪ್ರೀತಿಯಿಂದ ಇಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ ಆತ್ಮೀಯರೇ. ಬದುಕ ಪಯಣ ಅದು ಕೇವಲ ಮಸಂದವರೇ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾ ಅಂತ. ಸಾವನ್ನು ಗರ್ಭದಲ್ಲಿ ಇಟ್ಟುಕೊಂಡೆ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಹೇಳ್ತಾರೆ, ಉಬ್ಬದಿರು ಎಲೆ ಮಾನವ, ಹೆಬ್ಬುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ, ಸಾಗರದ ಅಲೆಯಂತೆ ಸಾವು ಕಾದಿರಲಾಗಿ ಭೋಗ ಭಾಗ್ಯಗಳೆಂದು ನೀನು ಅಳಿಬೇಕೆನ್ನುವಂತೆ ಬಯಲಲ್ಲಿ ಹುಟ್ಟಿ, ಬಯಲಲ್ಲಿ ಬೆಳೆದು, ಬಯಲಾಗಿ ಹೋಗುವಂಥ ಬಯಲ ಬದುಕು. ಅದರ ನಡುವೆ
ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವು ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ತನ್ನನ್ನು ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ತನ್ನ ಚಿಂತನೆ ಏನು ಎನ್ನುವುದನ್ನು ಸಮಾಜ ಬಗೆ ನೋಡ್ತಾನಂತೆ. ಆ ಎಲ್ಲ ಯೋಗ ಭಾಗ್ಯಗಳು ಭಗವಂತ ನಿಮಗೆ ಒದಗಿಸ್ಕೊಡ್ಲಿ. ನೀವು ಮಾಡುವಂಥ ಕಾರ್ಯದಲ್ಲಿ ಆ ಈಶ್ವರನ ಕೃಪೆ ಸದಾ ಇರಲಿ, ಗುರು ಹಿರಿಯರ ಸಭೆ ಸದಾ ಇರಲಿ. ಮತ್ತೆ ಕಳೆದುವಂಥ ನಮ್ಮ ಪೂರ್ವಜರನ್ನ, ಅವರ ಶ್ರಮವನ್ನು, ಅವರ ಬೆವರನ್ನು ನೆನಪು ಮಾಡ್ತಾ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ರಾಮನ ಭಂಟನಾಗಿ, ಹನುಮಂತನಾಗಿ ಇಡೀ ಒಂದು ಕರ್ನಾಟಕ ವಿಧಾನಸಭೆಯಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ನಮ್ಮ ಊರಿನ ಹೆಮ್ಮೆಯ ಶಾಸಕರು, ನಮ್ಮನಿಂದಲೂ ಆದರಣೀಯರಾಗಿರ್ತಕ್ಕಂತಹ ಗೌರವಾನ್ವಿತ ಯಶಪಾಲ್ ಎಸ್ ಅವರ ದಿವ್ಯ ಹಸ್ತದ ಮುಖಾಂತರವಾಗಿ ಈ ಒಂದು ವಿಜ್ಞಾಪನ ಪತ್ರವನ್ನ ಬಿಡುಗಡೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಗ್ರಾಮದ ನೆಲೆಯೂರಿರುವ ಎಲ್ಲ ದೈವ ದೇವತೆಗಳಿಗೆ ಮನದಲ್ಲಿ ಪ್ರಾರ್ಥಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧವೀರ ಮಹಾಸ್ವಾಮಿಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ನಮ್ಮ ತಂತ್ರಿಗಳಿಗೆ ವಂದಿಸುತ್ತಾ, ಈ ಒಂದು ನೂತನ ಮಂದಿರದ ಶಿಲಾನ್ಯಾಸದ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇದರ ನೇತೃತ್ವ ವಹಿಸಿಕೊಂಡಿರುವಂಥ ದಿನಕರ್ ಬಾಬು ಅವರೇ, ಆತ್ಮೀಯರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತರು, ನೆರೆದಿರುವಂಥ ಸಜ್ಜನ ನಾಗರಿಕ ಬಂಧುಗಳೇ, ಭಗವತ್ ಭಕ್ತರೇ, ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲೇ ಹಿರಿಯರು ಭವಿಷ್ಯದ ಯುವ ಪೀಳಿಗೆಗಳಿಗೆ ಒಂದು ಉತ್ತಮ ಸಂಸ್ಕಾರ ನೀಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು, ಮುನ್ನಡೆಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಶಿವ ಸಮಾಜ ಮಂದಿರದ ಪ್ರಾರಂಭವನ್ನು ಸಂದರ್ಭದಲ್ಲಿ ಮಾಡಿದರು. ಕಾಲಕ್ರಮೇಣ ಭಾಳ ಶಿಥಿಲ ವ್ಯವಸ್ಥೆಯಲ್ಲಿದ್ದಂಥ ಈ ಮಂದಿರ ಒಂದು ಹೊಸ ರೂಪವನ್ನು ಕೊಡಬೇಕೆಂಬ ವಿಚಾರವನ್ನು ನಮ್ಮ ಜಿಲ್ಲಾ ಪಂಚಾಯತಿನ ಈ ಭಾಗದಲ್ಲಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸೇವೆ ಸಲ್ಲಿಸಿರುವಂಥ ದಿನಕರ್ ಬಾಬು ಅವರೊಂದು ಕಲ್ಪನೆ. ಖಂಡಿತವಾಗಿಯೂ ಭಜನಾ ಮಂದಿರಗಳು, ಮಠ ಮಂದಿರಗಳು ಇವತ್ತು ಹಿಂದೂ ಸಮಾಜದ ಆಸ್ತಿ. ಏಕೆಂದರೆ ಇಂಥ ಪರಂಪರೆಗಳು ಬಹುಶಃ ದೇಶದ ಬೇರೆ ಕಡೆಯಲ್ಲಿ ಭಾಳಷ್ಟು ಕಡಿಮೆ ಸಿಗುತ್ತೆ. ಯಾಕೆಂತೇಳಿದರೆ ನಮ್ಮ 2 ಜಿಲ್ಲೆಗಳಿರುವಷ್ಟು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಹುಶಃ ಇಡೀ ನಮ್ಮ ಕಲೆ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದೆ. ಇವತ್ತು ನಮ್ಮ ಜಿಲ್ಲೆಯ ಜನರು ಬೇರೆ ಯಾವುದೇ ರಾಜ್ಯದಲ್ಲಿರ್ಬೋದು, ಬೇರೆ ಯಾವ ದೇಶದಲ್ಲಿ ಅಂಕೋಲದಲ್ಲಿ ಭೂಕುಸಿತದ ಮೂಲಕ ಬಹಳಷ್ಟು ಜನ ಪ್ರಾಣವನ್ನು ತಪ್ಪಿದರು. ಕೇರಳದ ವಾಯನಾಡಿನಲ್ಲಿ ಭೂಕುಸಿತದಿಂದ ಬಹಳ ಜನರು ಸಾವನ್ನಪ್ಪಿದರು. ಆದರೆ ಅದಕ್ಕಿಂತ ಹೆಚ್ಚು ಮಳೆಯಾದ ದಾಖಲೆ ಇರೋದು ನಮ್ಮ ಉಡುಪಿ ಭಾಗದಲ್ಲಿ. ಸುನಾಮಿ ಸಂದರ್ಭದಲ್ಲಿ